ಇದು ಲೀಲಾ ಗಂಡನ ಖಾಸಗಿ ಬಾತ್. ಹೆಂಡತಿ ಲೀಲಾ ಮೇಲೆ ಲವ್ ಇಲ್ಲ, ಎಲ್ಲ ಡ್ರಾಮಾನ. ಈ ಮಂಜಾ ಲೀಲಾನ ಮಜ್ನು ಅಲ್ವಾ? ಈ ಮಂಜಾ ಮನಿ ಮೈಂಡೆಡ್ ಮಂಜಾನ. ಇದು ಲೀಲಾ ಗಂಡನ ಖಾಸಗಿ ಬಾತ್. ಹೆಂಡತಿ ಲೀಲಾ ಮೇಲೆ ಲವ್ ಇಲ್ಲ, ಡ್ರಾಮಾನ. ಈ ಮಂಜಾ ಲೀಲಾನ ಮಜ್ನು ಅಲ್ಲ, ಈ ಮಂಜಾ ಮನಿ ಮೈಂಡೆಡ್ ಮಂಜಾ. ಹೆಂಡತಿ ಜೊತೆಗಿನ ವಿರಸವೇ ಮಂಜನ ಬಂಡವಾಳ. 10 ಬೇಡ 20 ಬೇಡ, ಇನ್ನೆಷ್ಟು ಬೇಕು ಕಳ್ಮಂಜ? ಫ್ರೀಡಂ ಟಿವಿಲಿ ಮಂಜನ ಅಸಲಿ ಕಾಸ್ ಕಹಾನಿ. ಇದು ನಿಮ್ಮ ಫ್ರೀಡಂ ಟಿವಿಯ ಬೇಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಬಂಗಾರ ಚಿನ್ನ ಮನೆಗೆ ಬಂದ್ಬಿಡು, ಬಂಗಾರ ಮನೆಗೆ ಬಂದ್ಬಿಡು ಚಿನ್ನ ಅಂತ ಹೇಳಿ ಸಾಕಷ್ಟು ಬಿಲ್ಡಪ್ ಅನ್ನ ಕ್ರಿಯೇಟ್ ಮಾಡಿದ್ದಂತ ಕಳ್ಳಮಂಜನ ಅಸಲಿ ಕಥೆಯನ್ನ ಇವತ್ತು ಫ್ರೀಡಂ ಟಿವಿಯಲ್ಲಿ ಮಾತನಾಡ್ತಾ ಇದ್ದೇವೆ. ಎಲ್ಲಾ ಮಾಧ್ಯಮದಲ್ಲೂ ಕೂಡ ಲೀಲಾನೇ ತಪ್ಪು, ಲೀಲಾನೇ ಕೆಟ್ಟವಳು, ಅಥವಾ ಲೀಲಾನೇ ಬೇರೆಯವ್ರನ್ನ ಹುಡ್ಕೊಂಡು ಹೋಗಿದ್ದು ಅಂತ ಹೇಳಿ ಸಾಕಷ್ಟು ಜನರು ಹೇಳಿರ್ತಾರೆ. ಆದರೆ ಒಳಗಿರುವಂತಹ ಸತ್ಯಾಸತ್ಯತೆಯನ್ನ ಹೊರತೆಗಿಲಿಕ್ಕೆ ಫೇಲ್ ಆಗಿರ್ತಾರೆ. ಫ್ರೀಡಂ ಟಿವಿ ಇದೆಲ್ಲವನ್ನು ಮಾಡ್ತಾ ಇದೆ. ಫ್ರೀಡಂ ಟಿವಿ ನಿಜವನ್ನ ಹುಡುಕಿ ಹೋದಾಗ ಮಂಜನ ಮನಿ ಮೈಂಡೆಡ್ ಥಿಂಕಿಂಗ್ ಗೊತ್ತಾಗತ್ತೆ. ಮಂಜಣ್ಣ ಕಣ್ಣಲ್ಲಿ ನೀರಾಕೊಂಡು ಗಳ 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 ಅಂತ ನೀರಾಕೊಂಡು ಬಂದ್ಬಿಡ್ ಚಿನ್ನ, ಬಂದ್ಬಿಡ್ ಬಂಗಾರ, ಬಂದ್ಬಿಡ್ ಚಿನ್ನ, ಬಂದ್ಬಿಡ್ ಬಂಗಾರ ಅಂತ ಹೇಳ್ತಾ ಇದ್ದ ಅಲ್ಲ ಮಂಜಣ್ಣ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ, ನಂಗೊಂದು ಸ್ವಲ್ಪ ಅಡ್ರೆಸ್ ಕೊಡ್ತೀರಾ, ಎಲ್ಲಿದೆ ಆಕ್ಟಿಂಗ್ ಕ್ಲಾಸಸ್ಸು ಅಂತ. ಮಂಜಣ್ಣನ ಆಡ್ಯಾ ಕೇಳಿಸ್ಬೇಕ್ರಿ, ನೀವು ಕೇಳಿಸ್ಕೋಬೇಕ್ರಿ, ಗೊತ್ತಾಗತ್ತವಾಗ ಕಳ್ಳಮಂಜ ಯಾವ ರೀತಿ ಇದ್ದ ಅಂತ. ಮನಿ ಮೈಂಡೆಡ್ ಮಂಜನ ಅಸಲಿ ಕಥೆಯನ್ನ ಬಿಚ್ಚಿಡ್ತಾ ಇದ್ದೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಸುಖ ಸುಮ್ನೆ ಚಿನ್ನ ಬಂಗಾರ ಅಂತ ಕರೀತಾ ಇರ್ಲಿಲ್ಲ ಆತ. ಇದು ಲೀಲಾ ಪತಿಯ ಅಸಲಿ ಲೀಲೆ. ಲೀಲಾ ಗಂಡ ಮಂಜನಿಗೆ ವಿರಸವೇ ಬಂಡವಾಳ. ಇದು ಲೀಲಾ ಪತಿಯ ಅಸಲಿ ಲೀಲೆ. ಲೀಲಾ ಕಂಡ ಮಂಜನಿಗೆ ಬಿರಸವೇ ಬಂಡವಾಳ. ಕಾಸು ಕೊಟ್ರೆ ರಿಯಾಕ್ಟ್ ಮಾಡ್ತಾನಂತೆ ಮಂಜಣ್ಣ. ಕಾಸು ಕೊಟ್ರೆ ಹೆಂಡತಿ ಖಾಸಗಿ ಸಮಾಚಾರವನ್ನ ಮಾತಾಡ್ತಾನಂತೆ. ಬಾರಯ್ಯ, ಏನನ್ಯಾಯ ಆಗಿದೆ ಹೇಳೋ ಬಾರೋ ಅಂತ ಕರೆದ್ರೆ ದುಡ್ಡು ಕೊಡ್ಬೇಕಂತಪ್ಪ. ಹೆಂಡತಿ ಜೊತೆಗಿನ ವಿರಸವನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಭಂಡ. ಪ್ರಚಾರ ಸಿಕ್ಕ ಬೆನ್ನಲ್ಲೇ ಕಾಸಿಗಾಗಿ ಹಾತೊರಿತಾ ಇರುವಂತಹ ಲೀಲಾಪತಿ. 10-20 ಸಾವಿರ ಆಗಲ್ಲ, ಜಾಸ್ತಿ ಕೊಟ್ರೆ ಮಾತ್ರ ಮಾತನಾಡ್ತಾನಂತೆ. ಎಷ್ಟು ಕೊಡ್ತೀರಾ? ಜಾಸ್ತಿ ಕೊಟ್ರೆ ಬರ್ತೀನಿ ಅಂತ ಹೇಳಿ ಖಾಸಗಿ ಮಂಜ ಮಾತನಾಡ್ತಾ ಇರುವಂತದ್ದು. ಲೀಲಾ ಗಂಡನ ಮಂಜುನಾಥನ ಎಕ್ಸ್ಕ್ಲೂಸಿವ್ ಫೋನ್ ಸಂಭಾಷಣೆ ನಮ್ಮ ಫ್ರೀಡಂ ಟಿವಿಯಲ್ಲಿ. ಎಸ್ ವೀಕ್ಷಕರೇ, ಏನು ಮಾತನಾಡಿದ್ರು ಅಂತ ಕೇಳ್ಕೊಂಬನ್ನಿ. ಅದಾದ ನಂತರ ವಿಚಾರ ಏನು ಅಂತ ಮಾತಾಡೋಣ. ಹಲೋ ಸರ್, ಅದು ನಮ್ಮ ಸರ್ ಹೇಳಿದ್ರು ಅವ್ರಿಗೆ ಏನು ಅಂತ ಕೇಳಮ್ಮ, ಅವ್ರಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ, ನಾವು ಹೇಳೋದಲ್ಲ, ಅವ್ರನ್ನ ಕೇಳುವ ಅಂತ ಹೇಳಿದ್ರು. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಸರ್? ನೀವ್ ಹೇಳಿ ಮೇಡಮ್, ನಮ್ಗೆ ಗೊತ್ತಾಗಲ್ಲ, ನೀವ್ ಹೇಳಿದ್ರೇನೆ. ನಾವು ನಿಮಗೆ ಅಷ್ಟು ದಿನದಿಂದ ಫಾಲೋ ಅಪ್ ಮಾಡ್ತಿದ್ದೀವಪ್ಪ, ನೀವು ಬರಕ್ಕೆ ರೆಡಿ ಇಲ್ಲ. ಬರ್ತೀನಿ ಮೇಡಮ್, ನೀವು ಏನಂತ ಹೇಳಿದ್ರಲ್ಲ ಬರೋದು. ನೀವು ಎಷ್ಟು ಇವಾಗ ನಾವು ಸುಮ್ಮನೆ ಯಾವುದೋ ಒಂದು ಹೇಳಿ ಆಮೇಲೆ ನೀವು ಅಷ್ಟಾಗಲ್ಲ ಮೇಡಮ್, ಇಷ್ಟಾಗಲ್ಲ ಮೇಡಮ್ ಅಂತ ಚೆನ್ನಾಗಿರಲ್ಲ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು, ಎಷ್ಟು ಕೇಳ್ತಿದ್ದೀರಾ ಅಂತದೇ ಹೇಳಿ ಅಂತ ಕೇಳ್ತಿರೋದು. ನೀವ್ ಹೇಳಿ. ಒಂದ್ 3,000 ಓಕೆನಾ ಸರ್? ಅಣ್ಣ చెప్పనా? ಹಲೋ ಅಣ್ಣ, ಇದು ಇಂಪೆ ಅಣ್ಣ. ಅಣ್ಣ ಇದು ಬಾಗೋಣ. ಹೇಳಿ ಮೇಡಮ್. ಮೊನ್ನೆ ಬರ್ತಿದಿ ಹೇಳಿ ಮೇಡಮ್. ಅದ್ ಏನು ಎತ್ತ ಅಂತಂದ್ರಿ, ಮಾತಾಡ್ತಾ ಸಡನ್ ಆಗಿ ಫೋನ್ ಕಟ್ ಮಾಡಿದ್ರಿ. ಯಾರ ಹತ್ರನೂ ಮಾತಾಡ್ಕೊಂಡು ಏನು ಹೇಳಲಿಲ್ಲ ನೀವು. ಇಲ್ಲ ಬಿಡಿ ಮೇಡಮ್, ಏನ್ ಮಾತಾಡೋದು, ನಾನು ಬೇರೆ ನ್ಯೂಸ್ ಅಲ್ಲಿ ಮಾತಾಡ್ತೀನಿ ಇವತ್ತು. ಹೌದಾ? ಯಾವ್ದಕ್ಕೆ, ಎಲ್ಲಿಗೆ ಹೋಗ್ತಿದ್ದೀರಾ ಸರ್?
ಇಲ್ಲ ಬೇರೆ ಒಂದ್ ಹೇಳಿದಾರೆ, ಅಲ್ಲೇ ಹೋಗ್ತೀನಿ ಬಿಡಿ ಮೇಡಮ್. ನಾವ್ ಎಷ್ಟ್ ದಿನದಿಂದ ಫಾಲೋ ಅಪ್ ಮಾಡ್ತಿರೋದು ಸರ್? ಇಲ್ಲ ಮೇಡಮ್, ನೀವೇನೇನೋ ಹೇಳ್ತೀರ, ನಮ್ಗೆ ಬೇಜಾರಾಗುತ್ತೆ. ನೀವೇ ಅದಕ್ಕೆ ನಾನು ಕೇಳ್ತಿರೋದು, ನಾವ್ ಹೇಳೋದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸರ್. ನೀವೇ ಏನಾದ್ರು ಹೇಳಿ ಎಷ್ಟು ಏನು ಅಂತ, ಅಷ್ಟಕ್ಕೆ ಆಫೀಸಲ್ಲಿ ಮಾತಾಡೋಣ ಅಂತ ನಾನು ನಿಮ್ಗೆ ಹೇಳಿದ್ದು. ನೀವು ನಮ್ಗೆ ಹೇಳಕ್ ಹೇಳ್ತೀರಾ? ಇವಾಗ ನಾವು ಆತರ ಇವಾಗ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನ ನಾವ್ ಹೇಳ್ಬೋದು ನಮ್ಮ ಮೇಲ್ನವ್ರ ಹತ್ರ. ನಾವ್ ನಿಮ್ಗ್ ಕೇಳಿ ಆಮೇಲೆ ಅದನ್ನ ಹೇಳಿ ಅದನ್ನ ನಿಮ್ಗೆ ಒಪ್ಪಿಗೆ ಆಗಲ್ಲ. ಎಷ್ಟು ಹೇಳಿದ್ರಿ ಮೊನ್ನೆ? ನಾನು 3 ಹೇಳ್ದೆ ನಿಮ್ಗೆ. ಇಲ್ಲ ಬಿಡಿ ಮೇಡಮ್. 3,000 ಅದೇ ಇನ್ನೆಷ್ಟು? ಒಂದು 10,000 ಓಕೆನಾ ನಿಮ್ಗೆ? ಇಲ್ಲ ಆಗಲ್ಲ. 10,000 ಆಗಲ್ವಾ? ಏನೊಂದ್ 20,000ನಾ? ಇಲ್ಲ ಮೇಡಮ್, ಆಗಲ್ಲ ಬಿಡಿ ಮೇಡಮ್, ಬೇಡ. ಇನ್ನೆಷ್ಟು ಅಂತ ಹೇಳಿ ಸರ್. ಎಷ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಿಮ್ಗೆ ಎಷ್ಟು ಬೇಕಂತ ಮಾತಾಡ್ತೀನಿ ಬಿಡಿ ಮೇಡಮ್. ಇವತ್ತು ಅಲ್ಲವ್ರು ಕೊಡ್ತಿದಾರ ನಿಮ್ಗೆ? ಏನೋ ಮೇಡಮ್, ಏನೋ ಇಲ್ಲ, ನೋಡ್ತೀನಿ, ಮಾತಾಡ್ತೀನಿ. ಹಲೋ ಹಲೋ ಕಳ್ಳವಂಜ, ಏನಿದು ನಿಮ್ಮ ಕತೆ? ದುಡ್ಡಿಟ್ಕೊಂಡು ಹೆಂಡತಿ ಖಾಸಗಿ ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳ್ತೀರಲ್ಲ, ಛೇ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ದುಡ್ಡು ಕೊಟ್ರಿ ಎಲ್ಲಕ್ ಬಂದು ಏನ್ ಬೇಕಾದ್ರೂ ಹೇಳ್ಬಿಡ್ತೀರಾ? ದುಡ್ಡು ಕೊಟ್ರೆ ಎಲ್ಲಿಗ್ ಬಂದು ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? 10,000 ರೂಪಾಯಿ ಕೇಳ್ತೀರಾ, 20,000 ರೂಪಾಯಿ ಕೇಳ್ತೀರಾ? ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಬೇರೆ ನ್ಯೂಸ್ ಚಾನೆಲ್ ಹೋಗ್ರಿ, ಮಾತಾಡ್ರಿ, ಹೋಗ್ರಿ. ಯಾರು ಬೇಡ ಅಂದ್ರು ನಿಮ್ ಬೇರೆ ನ್ಯೂಸ್ ಚಾನೆಲ್ಗೆ ಹೋಗಿ ಮಾತಾಡಿ ಅಂತ ಹೇಳಿದ್ರೆ ಮನುಷ್ಯನ ನೀನ್ ಏನು ಹೊಟ್ಟೆಗೇನೋ ತಿಂತೀರಾ? ಇವರೆಲ್ಲ ಆ ಹೆಣ್ಣು ಮಗಳ ಬಾಳಿಟ್ಕೊಂಡು ಗೋಳಿಟ್ಕೊಂಡು ಯಾವ್ದೋ ಒಂದ್ ಚಾನಲ್ ಇವಾಗ ಕೂತ್ಕೊಂಡು ನೀವು ಮಾತಾಡ್ಬೇಕು, ಅದು ಕೂಡ ನಿಮಗ್ ದುಡ್ಡು ಕೊಡ್ಬೇಕು. ಅವರು ಹೊಟ್ಟೆಗೇನ್ ತಿಂತೀರಾ ನೀವೆಲ್ಲ? ನಿನ್ನ ಹೆಂಡತಿ ವಿಚಾರವನ್ನ, ಖಾಸಗಿ ವಿಚಾರಗಳನ್ನ ಜಗಜ್ಜಾಹೀರು ಮಾಡ್ಲಿಕ್ಕೆ ನ್ಯೂಸ್ ಚಾನೆಲ್ ನಿಂಗೆ ಅಮೌಂಟ್ ಕೊಡ್ಬೇಕಂತಂದ್ರೆ ಆಕೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾಗಿತ್ತು. ಆಕೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬೇಕಾಗಿತ್ತು ನಿನ್ನ ಮೇಲೆ. ಅವಾಗ ಗೊತ್ತಾಗ್ತಿತ್ತು ಹೆಂಡತಿ ಅಂದ್ರೆ ಏನು, ಖಾಸಗಿ ವಿಚಾರಗಳನ್ನ ಗೌಪ್ಯತೆ ಮಾಡಿಟ್ಕೊಳ್ಳೋದು ಯಾಕೆ ಅಂತ ಹೇಳಿ. ಅನ್ಯಾಯ ಆಗಿದೆ, ಬರ್ರಪ್ಪ ಕೂತ್ಕೊಂಡು ಮಾತಾಡಿ ಬಗೆಹರಿಸಿ ಅಂತ ಕರೆದ್ರೆ ನ್ಯೂಸ್ ಚಾನಲ್ ಅವರು ಅವ್ರ ಹತ್ರನೇ ದುಡ್ಡು ಕೇಳ್ತೀರಾ? 3,000 ರೂಪಾಯಿ ಆಗಲ್ಲ ಮೇಡಮ್, 10 ಆಗಲ್ಲ ಮೇಡಮ್, 20, ಏನೇನು 1-1.5 ಲಕ್ಷ ರೂಪಾಯಿ ಕೊಡ್ಸ್ಬಿಟ್ಟು ಕೂರ್ಸ್ಕೋಬೇಕ ಇಲ್ಲಿ ಅಂತ ಗನಂದಾರಿ ನಮ್ಗೇನ್ರಿ ಬಿದ್ದಿದೆ ಅಲ್ಲಿ? ನಿನಗೆ 50,000 1 ಲಕ್ಷ ಕೊಟ್ಟು ಕೂರ್ಸೋ ಆ ಒಂದು ಅನಿವಾರ್ಯತೆ ನಮ್ಗೇನ್ರಿ ಬಿದ್ದಿದೆ ಅಲ್ಲಿ? ಹೆಂಡತಿ ಫೋಟೋ ಇಟ್ಕೊಂಡು ಚಿನ್ನು ಬಂಗಾರ ಅಂತ ಹೇಳಿ ಹತ್ಕೊಂಡ್ ಮೊಸಳೆ ಕಣ್ಣೀರ್ ಹಾಕೊಂಡ್ ನಾಟಕ ಮಾಡ್ಕೊಂಡು ಈಗ ಚಾನೆಲ್ಗಳಲ್ಲಿ ದುಡ್ಡು ಕೇಳ್ತಿದ್ದೀರಾ. ದುಡ್ಡು ಕೊಟ್ಟಿರುವಂತಹ ಚಾನೆಲ್ಗಳಲ್ಲಿ ಮೊದಲು ಬಡಿಬೇಕು, ಆಗ ನಿಮ್ಮಂತವರೆಲ್ಲ ದಾರಿಗೆ ಬರ್ತಾರೆ. ಅಳ್ತಾನೆ. ಕಾಮನ್ ಸೆನ್ಸ್ ಇದೆಯಾ? ಹೆಣ್ಮಕ್ಳನ್ನ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿದ್ಯಾ? ಅವಳದ್ದು ತಪ್ಪು, ಅವಳದ್ದು ರಾಂಗು ಅಂತ ಪೋರ್ಟ್ರೇ ಮಾಡ್ಲಿಕ್ಕೆ ಯಾವ ನ್ಯೂಸ್ ಚಾನೆಲ್ಗಳಿಗೂ ಬೇಕಾದ್ರೂ ಹೋಗ್ಬಿಡ್ತೀರಾ ಅಲ್ಲ? ಅದೇ ನಿಮ್ಮ ತಪ್ಪಿದ್ರೆ ಆಕಿ ನ್ಯೂಸ್ ಚಾನೆಲ್ ಬಳಿಗೆ ಹೋದ್ರೂ ಕೂಡ ನಿಮ್ಗದು ಆಗಲ್ಲ. ಅಯ್ಯೋಯ್ಯೋ ನಾನು ಮಾನ ಕಳೆದ್ಬಿಟ್ಲು ಅಂತ. ನಿನ್ ಕಾಸು ಕೇಳಿದ್ಯ ಹೋಗ್ತಿದ್ಯಲ್ಲಪ್ಪ ಮಾನ ತೆಗಿಲಿಕ್ಕೆ, ಇನ್ನೇನ್ ಬೇಕು? ನೀನೇನ್ ಹೇಳ್ತೀಯ ಅಂತ ನೋಡ್ಲಿಕ್ಕೆ ನಮ್ಮ ಚಾನೆಲ್ ಅವರು ಮಾಡಿದ್ದು ಇದು 10,000 20,000 ಅಂತ. ಛೈ, ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಕಣ್ಣಲ್ಲಿ ನೀರ್ ಹಾಕೊಳ್ಳೋದು, ನಾಟಕ ಮಾಡೋದಿಲ್ಲ, ಮೊಸಳೆ ಕಣ್ಣೀರ್ ಹಾಕೋದು. ಚಿನ್ನ ಬಂಗಾರ ಏನದು? ಚಿನ್ನ ಬಂಗಾರ, ನಿನ್ ಚಿನ್ನ ಬಂಗಾರದ ಸಂಸಾರ ಸರಿ ಮಾಡೋಣ ಅಂತ ಚಾನೆಲ್ ಅಲ್ಲಿ ಕರೆದ್ರೆ ಆಗಲ್ಲ. 10 ಕೋಟಿ 20 ಕೋಟಿ ಅಂತೆ. ಕಮ್ಮಿ ಮಾಡಿದೆ ಏನೇ ಕಮ್ಮಿ ಮಾಡಿದೆ? ನನ್ ಕ್ಯಾಬಲ್ ದುಡ್ಕೊಂಬಂದು 11 ವರ್ಷ ನಿನ್ ಸಾಕಿದೀನಿ. ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ. ಬಂಗಾರಿ, ನನ್ ಮಕ್ಳಿಗೆ ಯಾರು ಇಲ್ಲ ಅಮ್ಮ, ನನಗೂ ಯಾರಿಲ್ಲ, ನೀನು ಹೋಗ್ಬಿಟ್ಟೆ ಅಮ್ಮ. ಏನಮ್ಮ ಮಾಡೋದು ಚಿನ್ನಿ? ಹೋಗ್ಬಿಟ್ಟಲ್ಲ ಕಣೆ, ಹೇಳಮ್ಮ. ತುಂಬಾ ಮನ್ಸು ಹೊಡೆದೋಗೈತೆ ಚಿನ್ನಿ. ಲೀಲಾ ಬಂದ್ಬಿಡೆ, ನನ್ನ ಮಾತು ಕೇಳೆ ಅಮ್ಮೋ.
ಅಯ್ಯೋ ಚಿನ್ನಿ, ಅಯ್ಯೋ ಬಂಗಾರ, ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲ, 3 ಜನ ಮಕ್ಕಳು. ನಾನು ಏನದು ಏನದು? ಇದನ್ನ ನೋಡ್ಕೊಂಡು ಹೌದು ಅಂತ ಹೇಳಿ ಅದೆಷ್ಟು ಜನ ಗಂಡಸರು ನೊಂದ್ಕೊಂಡಿದ್ದಾರೆ ಗೊತ್ತಾ? ಅಯ್ಯೋ ಪಾಪ ಹಿಂಗ್ ಮಾಡ್ಬಿಟ್ಲ ಇವಳು ಅಂತ ಎಷ್ಟು ಜನ ಹೆಣ್ಣು ಮಕ್ಳು ಬೇಜಾರು ಮಾಡ್ಕೊಂಡು ನೀ ಆಡಿದ ಮಾತೇನಾರ ಕೇಳಿಸ್ಕೊಂಡ್ರೆ ಛೀ ಅಂತ ಉಗಿತಾರೆ. ಎಷ್ಟು ಕೊಡ್ಬೇಕು ನಿನಗೆ? 10,000 ಎಷ್ಟು 20,000 ಏನೋ ರಿಪೀಟ್ ಮಾಡ್ದಂಗಿತ್ತಲ್ವಾ? ಎಷ್ಟು 10-20? ನಾಚಿಕೆ ಆಗ್ಬೇಕು ನಿನಗೆ. 50,000 60,000 ಏನದು? ಅಸಹ್ಯ. ಒಂದು ಹೆಣ್ಣು ಮಗು ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿನಗೆ ನ್ಯೂಸ್ ಚಾನೆಲ್ಗೆ ಬಂದು ಮಾತಾಡಬೇಕು ಅಂತಂದ್ರೆ ನಿನ್ನ ಕೊಯ್ಗೆ 50 ಲಕ್ಷ ಇಟ್ಟು 50,000 ಇಟ್ಟು ಮಾತಾಡ್ಬೇಕು ನಿನಗೆ. ಛೈ ಚಿನ್ನಿ ಬಂಗಾರ, ದುಡಿಯೋ ಯೋಗ್ಯತೆ ಇಲ್ಲ, ಬಂದ್ಬಿಟ್ಟು ಇಲ್ಲಿ ನ್ಯೂಸ್ ಚಾನೆಲ್ ಹತ್ರ ಕಾಸು ಮಾಡ್ಕೊಂತೀರಾ. ಕೊಟ್ಟವ್ರಿಗೂ ಸೇರ್ಸಿ ಹೇಳ್ತೀನಿ, ಕೊಟ್ಟವ್ರಿಗೂ ಮಾತಾಡ್ತಾ ಇದ್ದೀನಿ. ನಾಚಿಕೆ ಆಗ್ಬೇಕು ನಿಮ್ಗಳಿಗೂ ಕೂಡ. ಯಾರ್ಯಾರು ಕೊಟ್ಟು ನ್ಯೂಸ್ ಚಾನೆಲ್ಗಳಿಗೆ ಕರ್ಸ್ಕೊಂಡಿದ್ದೀರಲ್ಲ, ನೀವು ಅದೇ ತರದವ್ರೆ. ಇವನು ಹೇಳುವಂತಹ ಮಾತನ್ನ ಕೇಳಿದ್ರೆ ಯಾರಿಗಾರು ಅನ್ಸುತ್ತೋ ಅಯ್ಯೋ ಪಾಪ, ಅಯ್ಯೋ ಹಂಗ್ ಮಾಡ್ಬಿಟ್ಲಾ, ಕೈ ಕೊಟ್ಟು ಬಿಟ್ಲಾ ಅಂತ. ದುಡಿಯೋ ಯೋಗ್ಯತೆ ಇದೆಯಲ್ಲಪ್ಪ ನಿನಗೆ? ದುಡಿಯೋ ಯೋಗ್ಯತೆ ಇದೆಯಾ? ಕ್ಯಾಬ್ ಓಡಿಸ್ತೀಯ, ಅದ್ರಲ್ಲಿ ನಿಯತ್ತಾಗಿ ಹೋಗಿ ಸಂಸಾರ ಮಾಡೋಗು. ಹೆಣ್ಣು ಮಕ್ಕಳ ಮೇಲೆ ಬೆಟ್ಟು ತೋರಿಸ್ತಿದ್ಯಾ? ಲೀಲಂದೇ ತಪ್ಪು. 5 ಗಂಟೆ 6 ಗಂಟೆ ಒಂದ್ ಕಡೆ ಕೂತ್ಕೊಂಡು ಲೀಲಂದೇ ತಪ್ಪು ಅನ್ನೋದು ನಿಂದ ತಪ್ಪಲ್ವಾ? ಈಗ ದುಡಿಯೋ ತಾಕತ್ತಿಲ್ವಾ? ಕೊಟ್ಟಿದಂತಾರೆ ಕೈ ಕಾಲು ಬಾಯಿ ಎಲ್ಲ ನೆಟ್ಟಗ್ ದೇವ್ರು. ದುಡ್ಡು ಕೇಳ್ತಾ ನ್ಯೂಸ್ ಚಾನಲ್ ಹತ್ರ. ಛೀ! ಇನ್ನೊಂದು ಸಲ ಹೆಣ್ಣು ಮಗು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹೆಣ್ಣು ಮಕ್ಕಳೇ ಸೇರ್ಕೊಂಡು ನಿನ್ನ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಏನೋ ಗಂಡ ಹೆಂಡತಿ ಸರಿಯಾಗ್ಲಿ, ಸಂಸಾರ ಮಾಡ್ಕೊಂಡು ಹೋಗ್ಲಿ, ಆ ಮಕ್ಕಳ ಮುಖ ನೋಡ್ಕೊಂಡು ಹೋಗ್ಲಿ, ಅವ್ರಿಗೆ ಎಜುಕೇಶನ್ ಕೊಡ್ಲಿ, ಅವ್ರು ಒಳ್ಳೆ ಸಂಸ್ಕೃತಿಯಿಂದ ಬಾಳ್ಲಿ ಅಂತ ನಾವು ಕರೆದ್ರೆ ನಾಟಕ. ಇಲ್ಲಿ 10 ಕೊಡ್ಬೇಕಂತೆ, 20 ಕೊಡ್ಬೇಕಂತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಇಸ್ಕೋ 10-20. ಛೈ! ನಿಮಗೆಲ್ಲ ಒಂದು ಶೋಕಿ. ಸೋಷಿಯಲ್ ಮೀಡಿಯಾ ನ್ಯೂಸ್ ಅಂದ್ರೆ ಶೋಕಿಗಳು. ಅಲ್ಲಿ ಹೋಗ್ಬಿಟ್ರೆ ಫೇಮಸ್ ಆಗ್ಬಿಡ್ತೀನಿ ಅಂತ. ಫೇಮಸ್ ಆಗಿ ಏನ್ ಮಾಡ್ತೀರಾ? ಕೈ ಕಾಲೆಲ್ಲ ಬಿಟ್ಟುಬಿಟ್ಟು ಬರೀ ಬಾಯಿ ಮಾತಲ್ಲಿ ದುಡ್ಡು ಸಂಪಾದನೆ ಮಾಡ್ತೀರ. ಮುಚ್ಕೊಂಡು ದುಡ್ಕೊಂಡು ಕೂತ್ಕೊಂಡಿದ್ದೆ ಇಷ್ಟೊತ್ತಲ್ಲ ಆಗ್ತಾನೆ ಇರ್ಲಿಲ್ಲ. ಆ ಒಂದು ಹೆಣ್ಣು ಮಗುವನ್ನ ಕೆಟ್ಟದಾಗ ತೋರಿಸ್ಬೇಕು, ಆ ಹೆಣ್ಣು ಮಗಳದ್ದೇ ತಪ್ಪು ಅಂತ ನೀನ್ ತೋರಿಸ್ಬೇಕು ಅಂತ 5-6 ಗಂಟೆಯಿಂದ ಕೂತ್ಕೊಂಡು ಆ ಹೆಣ್ಣು ಮಗು ಹಂಗೆ ಹಿಂಗೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಬೇರೆ ಬೇರೆ ಒಂದು ಮಾಧ್ಯಮಗಳಿಗೆ ಕೊಡ್ತಾ ಇದ್ದೆ. ನಿನ್ನ ಒಂದು ಅಸಲಿ ಮುಖವನ್ನ ಇವತ್ತು ಫ್ರೀಡಂ ಟಿವಿಯಲ್ಲಿ ಹೇಳ್ತಾ ಇದ್ದೇವೆ. 10,000 20,000 ಅಂತ ಕೇಳ್ತಿದೀಯ ಇಂಟರ್ವ್ಯೂಗೆ. ಅದು ಕೂಡ ನಿನ್ನ ಖಾಸಗಿ ವಿಚಾರಗಳನ್ನ ಮಾತನಾಡ್ಲಿಕ್ಕೆ, ನಿನ್ನ ಹೆಂಡತಿಯದ್ದೇ ತಪ್ಪು ಅಂತ ಸಾಬೀತು ಮಾಡ್ಲಿಕ್ಕೆ ನೀನು ನ್ಯೂಸ್ ಚಾನೆಲ್ಗಳನ್ನ ದುಡ್ಡು ಕೇಳ್ತಾ ಇದೀಯ. ನಾನ್ ನಿಮ್ ಚಾನೆಲ್ಗೆ ಬರ್ಬೇಕು ಅಂದ್ರೆ 10,000 ಕೊಡಿ, 20,000 ಆಗಲ್ವಂತೆ ಮಂಚಣ್ಣಂಗೆ. ಹೋಯ್ ಅಲ್ವೇ ಅಲ್ಲ, ಆತನಿಗೆ ಬೇಕಾಗಿದ್ದ 50 ಆಗಿರ್ಬೇಕು ಮೋಸ್ಟ್ಲಿ. ನಮ್ಮ ಸಿಬ್ಬಂದಿ ಕೇಳಕ್ ಹೋಗ್ಲಿಲ್ಲ. ಆತನ ಅಸಲಿ ಮುಖವಾಡವನ್ನ ಬಿಚ್ಚಿಡುವಂಥದ್ದು ನಮ್ಮ ಸಿಬ್ಬಂದಿಯ ಉದ್ದೇಶವಾಗಿತ್ತು. ಆತ ನನಗೆ 3,000 ಛೆ ನನ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ದುಡ್ಕೊಂಡು ತಿನ್ನೋ ಮಾರಾಯ, ಗಂಡ ಹೆಂಡತಿ ಸರಿಯಾಗ್ರೋ, ಆ ಮಕ್ಕಳ ಮುಖ ನೋಡ್ರೋ, ಅವರು ಇನ್ನು ಬದುಕು ಬಾಳ್ಬೇಕು, ಇದೇ ಸಮಾಜದಲ್ಲಿ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ಅದಾಗಲ್ಲ ನಿಮ್ಗೆ. ಅವತ್ತು ವಿಡಿಯೋ ಮಾಡ್ದೆ ತಾನೆ, ಕಣ್ಣಲ್ಲಿ ಗಳ 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 ಅಂತ ನೀರ್ ಹಾಕೊಂಡು ವಿಡಿಯೋ ಮಾಡ್ದೆ ತಾನೆ. ಎಲ್ಲ ಹೆಂಗಳೆಯರು ಕೂಡ ಕರುಳು ಚುರ್ರಂದಿತ್ತು. ಇಂಥ ಒಂದು ಹೆಂಗಸು ಹೆಣ್ಣು ಕುಲದಲ್ಲಿ ಇರ್ಲೇಬಾರ್ದು ಅಂತ ಲೀಲನ್ ಬಗ್ಗೆ ಮಾತನಾಡಿದ್ರು. ಗಳ 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 ಅಂತ ಅತ್ತೆ, ಚಿನ್ನಿ ಬಾ ಮುದ್ದು ಬಾ ಬಂಗಾರ ಬಾ, ನೀನು ಬಿಟ್ಟೋದ್ರೆ ಹೆಂಗಮ್ಮ ಬಾ 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 ಅಂತ. ನಿನಗೆ ಅವಳನ್ನ ಸಾಕುವಂತ ಉದ್ದೇಶ ಇತ್ತು ಅಂತಂದ್ರೆ ಕೂತ್ಕೊಳ್ಳಿ, ಇಬ್ರು ಕೂತ್ಕೊಂಡು ಮಾತಾಡಿ, ಡಿಸ್ಕಸ್ ಮಾಡ್ಕೊಳ್ಳಿ, ಸಂಸಾರ ಮಾಡಿ. ಇಲ್ಲ ಆಕೆ ಬಿಟ್ಟು ಹೋಗ್ತಾಳ ನಿನ್ನ, ಹೋಗ್ಲಿ, ಅವಳ ಜೀವನ ಅವಳು ಮಾಡ್ಕೊಳ್ಳಿ. ಇನ್ನು ಮಕ್ಕಳ ವಿಚಾರಕ್ಕೆ ಬರೋದಾದ್ರೆ ಕೋರ್ಟ್ ಏನ್ ಹೇಳುತ್ತೋ ಹಂಗ ಮಾಡಿ. ಅದ ಬಿಟ್ಟು ನ್ಯೂಸ್ ಚಾನಲ್ಗೆ ಬರ್ತಾರೆ. ಅದು ನ್ಯೂಸ್ ಚಾನಲ್ದು ನಾವೇ ದುಡ್ಡು ಕೊಟ್ಟು ಕರ್ಸ್ಕೋಬೇಕಂತೆ ಇವನಿಗೆ. ಅದು ಕೂಡ ಹೆಣ್ಣು ಮಕ್ಕಳ ವಿಚಾರವನ್ನ ಮಾತನಾಡ್ಲಿಕ್ಕೆ, ಆ ಲೀಲಾ ಅವರ ವಿಚಾರವನ್ನ ಮಾತನಾಡ್ಲಿಕ್ಕೆ ನ್ಯೂಸ್ ಸ್ಟುಡಿಯೋಕ್ಕೆ ಬರ್ತಾನಂತೆ. ನ್ಯೂಸ್ ಸ್ಟುಡಿಯೋಕ್ಕೆ ಬಂದ್ಬಿಟ್ಟು ದುಡ್ಡು ಕೇಳ್ತಾನಂತೆ, ನಾವು ಕೊಟ್ಟು ಬಿಡ್ಬೇಕಂತೆ. ಯಾರ್ಯಾವ ನ್ಯೂಸ್ ಚಾನಲ್ ಈತನ ಕರ್ಸ್ಕೋಬೇಕು ಅಂತ ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ದಾರೋ ಅವರಿಗೂ ಕೂಡ ನಾಚಿಕೆ ಮಾನ ಮರ್ಯಾದೆ ಏನೂ ಕೂಡ ಇಲ್ಲ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.